ನಮಸ್ತೆ ಮೇಡಮ್. ಪ್ರೀತಿ ಅಂತ ಚಿಕ್ಕಮಗಳೂರಿಂದ. ನಮ್ ತಂದೆ ವಾಸು ಅಂತ, ಅವರಿಗೆ 68 ಇಯರ್ಸ್ ಮ್ಯಾಮ್. ಅವರಿಗೆ 6 ಮಂತ್ಸ್ ಬ್ಯಾಕ್ ಮ್ಯಾಮ್ ಗೊತ್ತಾಗಿದ್ದು 4th ಸ್ಟೇಜ್ ಅಲ್ಲಿ ಇದೆ ಕ್ಯಾನ್ಸರ್. ಸೊ ನಾವೆಲ್ಲ ಶಿವಮೊಗ್ಗ, ಮೈಸೂರು, ಹಿಂಗೆ ಚಿಕ್ಕಮಗಳೂರು ಎಲ್ಲ ಕಡೆ ತೋರ್ಸಿದ್ವಿ. ಸೊ ಅವ್ರೇನಂದ್ರು ಇವ್ರಿಗೆ 4th ಸ್ಟೇಜ್ ಇದೆ, ಆಪರೇಷನ್ ಮಾಡ್ಬೇಕು ಅಂತೆಲ್ಲ ಹೇಳಿದ್ರು. ಸೊ ಆಪರೇಷನ್ ಮಾಡಿದ್ರು ನಾವೇನು ಗ್ಯಾರಂಟಿ ಕೊಡಲ್ಲ ಅಂತ ಹೇಳಿದ್ರು. ಸೊ ಅದೆಲ್ಲ ಯೂಸ್ ಮಾಡಿದ್ಮೇಲೆ ಅವರಿಗೆ ತುಂಬಾ ಲೂಸ್ ಮೋಷನ್ ಆಗೋದು, ತುಂಬಾ ಸುಸ್ತಾಗೋದು, ಕೈಕಾಲ್ ನಡ್ಗೋದು. ಅವರಿಗೆ ಪಾರ್ಕಿಂಗ್ ಸೆನ್ಸ್ ಇದೆ, ಸೊ ಕಾಯಿಲೆ ಇದೆ. ಸೊ ಹಂಗಾಗಿ ಅದು ಇನ್ನೂ ಜಾಸ್ತಿ ಆಯ್ತು. ಸೊ ಹಾಗಾಗಿ ಬೇಡ, ಎಲ್ಲಾನು ಬಿಟ್ಬಿಡೋಣ, ಇನ್ನು ಅವ್ರು ಇರೋ ತನಕ ಚೆನ್ನಾಗಿ ನೋಡ್ಕೊಳ್ಳೋಣ ಅಂತೇಳಿ ನಾವೆಲ್ಲ ಡ್ರಾಪ್ ಮಾಡಿದ್ವಿ, ಹೋಪ್ ಎಲ್ಲ ಕಳ್ಕೊಂಡಿದ್ವಿ. ಸೊ ನಾವ್ ಹಿಂಗೆ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡೋತ್ತಿಗೆ ಸೊ ಈ ಹ್ಯಾಡ್ ನೋಡಿ ಇಲ್ಲೆಲ್ಲ ಕಾಲ್ ಮಾಡಿ ವಿಚಾರಿಸಿದ್ಮೇಲೆ ಸೊ ನಮಗೊಂದು ಹೋಪ್ ಬಂತು. ಸೊ ಅದಕ್ಕೋಸ್ಕರ ನಾವು ಚಿಕ್ಕಮಗಳೂರಿಂದ ಇಲ್ಲಿಗೆ ಹುಡುಕೊಂಡ್ ಬಂದಿದೀವಿ ಮೇಡಮ್. ಅವ್ರಿಗೆ ಯಾವಾಗ್ಲೂ ಒಂದು ಮಂತ್ಲಿ 2 days 3 days ಆದ್ರೂ ಹೋಗಿ ಡ್ರಿಪ್ಸ್ ಹಾಕ್ಸ್ಕೊಬರೋದು, ಸುಸ್ತಾಗೋರು, ವಾಮಿಟ್ ಮಾಡೋರು. ನಮಗೆ ಅದೇನಂದ್ರೆ ಅವರಿಗೆ ಪಾರ್ಕಿಂಗ್ ಸೆನ್ಸ್ ಕಾಯಿಲೆ ಇತ್ತಲ್ಲ, ಸೊ ಅದಕ್ಕೋಸ್ಕರ ಇವ್ರಿಗೆ ಈ ತರ ಸಿಂಪ್ಟಮ್ಸ್ ಕಾಣ್ತಾ ಇದೆ ಅಂತೇಳಿ ಸೊ ನಾವ್ ಹಂಗೆ ಅನ್ಕೊಂಡು ತೋರಿಸ್ತಾ ಇದ್ವಿ, ಅಲ್ಲೇ ಅಡ್ಮಿಟ್ ಮಾಡ್ತಿದ್ವಿ. ಒನ್ ಡೇ ಏನಾಯ್ತಂದ್ರೆ ಅವ್ರಿಗೆ ತುಂಬಾ ಸುಸ್ತಾಯ್ತು. 1 week ತನಕ ನಾವು ಅಡ್ಮಿಟ್ ಮಾಡಿದ್ವಿ, ಆದ್ರೂ ಅವ್ರಿಗೆ ಏನು ಕಮ್ಮಿ ಆಗಿರ್ಲಿಲ್ಲ. ಸರಿ ಅಂತ ಪ್ರೈವೇಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ವಿ. ಅಲ್ಲಿ ಕರ್ಕೊಂಡು ಹೋಗಿದ್ಮೇಲೆ ಇನ್ನೇನ್ ಡಿಸ್ಚಾರ್ಜ್ ಮಾಡ್ಬೇಕು ಅಷ್ಟ್ರಲ್ಲಿ ಅಪ್ಪನಿಗೆ ಇಲ್ಲಿ ಗಂಟ್ಲಲ್ಲಿ ಒಂದು ಗಂಟ್ ತರ ಆಗಿತ್ತು. ಸೊ ಅದೇನ್ ಗಂಟು ಅಂತ ನೋಡೋತ್ತಿಗೆ ಅವ್ರಿಲ್ಲ, ನನಗೆ ಅದು ತುಂಬಾ ದಿನದಿಂದ ಇದೆ ಅಂತ ಹೇಳಿದ್ರು. ಸೊ ಆದ್ರೂ ನಾವು ಡಾಕ್ಟರ್ ಎಲ್ಲ ಟೆಸ್ಟ್ ಮಾಡ್ಸೋಣ ಅಂತ ಹೇಳಿ ಟೆಸ್ಟ್ ಮಾಡಿದ್ಮೇಲೆ ಅಲ್ಲಿ ನಮಗೆ ಚಿಕ್ಕಮಗಳೂರಲ್ಲಿ ಕನ್ಫರ್ಮ್ ಮಾಡಿ ಹೇಳಿದ್ರು. ಆಮೇಲೆ ಶಿವಮೊಗ್ಗದಲ್ಲಿ ಹೋಗಿ ಅಂತ ಬರ್ಕೊಟ್ರು. ಸೊ ಅಲ್ಲಿ ಹೋದ್ಮೇಲೆ ನಮಗೆ ಕನ್ಫರ್ಮೇಶನ್ ಕೊಟ್ರು, ಇದು ನಿಮಗೆ ಕ್ಯಾನ್ಸರ್, ರೆಕ್ಟಿಕಲ್ ಕ್ಯಾನ್ಸರ್ ಇದೆ ಅಂತ, ಅವರಿಗೆ ಮೋಷನ್ ಹೋಗುತ್ತವ ಇದೆ ಅಂತ ಹೇಳಿದ್ರು. ಸೊ ಅಲ್ಲಿ ನಾವು ಕಿಮೋಥೆರಪಿ, ಬಯಾಪ್ಸಿ ಎಲ್ಲಾನು ಮಾಡ್ಸಿದ್ವಿ. ಸೊ ಅವರು ಏನ್ ಮಾಡಿದ್ರು ಆಪರೇಷನ್ ಮಾಡ್ಲೇಬೇಕು, ಇಲ್ಲ ಫುಲ್ ಸ್ಪ್ರೆಡ್ ಆಗ್ಬಿಟ್ಟಿದೆ ಅಂತ ಹೇಳಿದ್ರು. ಸೊ ಹಂಗಾಗಿ ಇನ್ನೇನ್ ಮಾಡಕ್ಕಾಗತ್ತೆ, ಆಪರೇಷನ್ ಮಾಡ್ಸೋಣ ಅಂದ್ರೆ ಇವರಿಗೆ ತಡ್ಕೊಳ್ಳೋ ಅಂತ ಕೆಪಾಸಿಟಿ ಇಲ್ಲ, ಏಜ್ ಆಗ್ಬಿಟ್ಟಿದೆ. ಸೊ ಆಪರೇಷನ್ ಮಾಡ್ಸಿ ಅವ್ರು ಬೆಡ್ ಅಲ್ಲೇ ಆಗ್ಬಿಡ್ತಾರೆ. ಸೊ ಹಂಗಾಗಿ ನಾವು ಬಿಟ್ಬಿಟ್ವಿ ಮೇಡಮ್, ಇರೋಷ್ಟು ದಿನ ನೋಡ್ಕೊಬಿಡೋಣ ಅಂತ. ಬಟ್ ಇದ್ ನೋಡಿ ಇದ್ರ ಮೇಲೆ ಒಂದು ಹೋಪ್ ಇದೆ ಅನ್ನೋದಕ್ಕೋಸ್ಕರ ಬಂದಿದೀವಿ. ಈಗ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ದಾರೆ, ನಾಳೆಯಿಂದ ಸ್ಟಾರ್ಟ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ಕನ್ಸಲ್ಟ್ ಮಾಡಿದೀವಿ ಡಾಕ್ಟರ್ನ. ಸೊ 45 days ಆದ್ಮೇಲೆ ಹೇಗಿದೆ ಅವ್ರ ಕಂಡೀಷನ್ ಅಂತ ಇಲ್ಲೇ ಬರಕ್ ಹೇಳಿದ್ದಾರೆ. ಆತರ ಏನು ಅನ್ನಿಸ್ತಿರಲಿಲ್ಲ ಮ್ಯಾಮ್. ಒಂದು ಕೈಕಾಲ್ ನಡ್ಗೋದು, ಒಂದು ಊಟ ಮಾಡ್ಲಿಕ್ಕೂ ಸಮೇತ ಅವ್ರಿಗೆ ಆಗ್ತಿರಲಿಲ್ಲ. ತುಂಬಾ ಕೈಕಾಲು ನಡುಗ್ ಬರ್ತಾ ಇತ್ತು, ಸುಸ್ತಾಗ್ತಾ ಇದ್ರು. ಒಂದ್ ದಿನ ಚೆನ್ನಾಗಿದ್ರೆ ಒಂದ್ ದಿನ ಚೆನ್ನಾಗಿರ್ತಿಲ್ಲ, ಒಂದ್ ಟೈಮ್ ಚೆನ್ನಾಗಿದ್ರೆ ಒಂದ್ ಟೈಮ್ ಚೆನ್ನಾಗಿರ್ತಿರ್ಲಿಲ್ಲ, ತುಂಬಾ ಸುಸ್ತಾಗೋರು. ಸೊ ನಾವೇನ್ ಅನ್ಕೊಂಡ್ವಿ, ಇವ್ರ ವಯಸ್ಸಾಗ್ತಾ ಇದೆಯಲ್ಲ ಹಾಗೆ ಅಂತ ತುಂಬಾ ಸೀರಿಯಸ್ ಆಗಿ ನಾವ್ ಅದನ್ನ ಇದ್ ಮಾಡ್ಲಿಲ್ಲ. ಆಮೇಲೆ ಹೋಗ್ತಾ ನಮಗೆ 6 months ಬ್ಯಾಕ್ ಯಾವಾಗ ನಾವು ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗಿ ಅವ್ರಿಗೆ ಬಂದಿರೋ ಒಂದು ಗಂಟು ನೋಡಿ ಅದನ್ನ ಯಾವಾಗ ನಾವು ಟೆಸ್ಟ್ ಮಾಡಿಸಿದ್ವಿ, ಸೊ ಅಲ್ಲಿ ನಮಗೆ ಕನ್ಫರ್ಮ್ ಆಯ್ತು ಇವ್ರಿಗೆ ಈ ತರ ಒಂದು ಕಾಯಿಲೆ ಬಂದಿದೆ ಅಂತ ಹೇಳಿ ಮೇಡಮ್. ಅವರು ರೈತರು ಕೆಲಸ ಮಾಡ್ತಾ ಇದ್ರು ತೋಟದಲ್ಲಿ. ಇವಾಗ ಮನೇಲಿ ಅಂಗಡಿ ಇದೆ, ನಮ್ದೇ ಸ್ವಲ್ಪ ತೋಟ ಇದೆ, ನೋಡ್ಕೊಂಡಿದ್ದಾರೆ ಮನೇಲೇನೆ, ಅಂಗಡಿ ವ್ಯಾಪಾರ ಎಲ್ಲ ಮಾಡ್ಕೊಂಡಿದ್ದಾರೆ. ಬಟ್ ಇವಾಗ ಒಂದ್ 6 months ಇಂದ ಅವ್ರಿಗೆ ಆಗ್ತಾ ಇಲ್ಲ, ಕೂರೋಕ್ಕೂ ಸಮೇತ ಆಗಲ್ಲ, ನಡಿಯಕ್ ಆಗಲ್ಲ. ಮತ್ತೆ ಕೆಲವೊಂದ್ಸಲ ಮಾತಾಡಿದ್ದು ಅರ್ಥ ಆಗಲ್ಲ, ನಾಲ್ಗೆ ದಪ್ಪ ಆಗೋದು, ಮತ್ತೆ ಅವ್ರು ಏನ್ ಮಾತಾಡ್ತಾರೆ ಅವ್ರಿಗೆ ಅರ್ಥ ಆಗಲ್ಲ, ತುಂಬಾ ಮರೀತಾರೆ ಏನಾದ್ರು ಹೇಳಿದ್ರೆ. ಈಗ ತುಂಬಾನೇ ಕಂಡೀಷನ್ ಅವ್ರದ್ದು ವೀಕ್ ಆಗ್ಬಿಟ್ಟಿದೆ, ಅವ್ರು ಕೂರೋದು ಇಲ್ಲ. ಒನ್ ಟೈಮ್ ಊಟ ಮಾಡಿದ್ರೆ ನೆಕ್ಸ್ಟ್ ಅದು ತುಂಬಾ ವಾಮಿಟ್, ಅದು ಪೂರ್ತಿ ವಾಮಿಟ್ ಆಗ್ಬಿಡುತ್ತೆ. ಆಮೇಲೆ ಮತ್ತೆ ಅವ್ರೇನ್ ತಿನ್ನೋದು ಇಲ್ಲ, ಕುಡಿಯೋದು ಇಲ್ಲ. ಸೊ ಹಾಗಾಗಿದೆ ಅವರಿಗೆ. ಈಗ ಮಕ್ಳು ತಿಂತಾರಲ್ಲ ಮೇಡಮ್, 2-3 years ಮಕ್ಳು ತಿಂತಾರಲ್ಲ ಅಷ್ಟೇ ತಿನ್ನೋದು, ಅವ್ರು ಜಾಸ್ತಿ ಊಟನೇ ಮಾಡಲ್ಲ. ಈಗ 1 time ತಿಂದ್ರೆ ಮತ್ತೆ ನೆಕ್ಸ್ಟ್ ನೈಟಿಗೆ ಬೇಡ ಅಂದ್ಬಿಡ್ತಾರೆ, ನನಗೆ ಹೊಟ್ಟೆ ತುಂಬಿದೆ ನಂಗೆ ಬೇಡ ಅಂತ ಹೇಳ್ಬಿಡ್ತಾರೆ. ಸೊ ಆ ತರ ಆಗಿದೆ. ಸೊ ಮೇಡಮ್ ನ ಕನ್ಸಲ್ಟ್ ಮಾಡಿದಕ್ಕೆ ಅವ್ರು ಹೇಳಿದ್ದಾರೆ ಊಟ ತಿಂಡಿ ಎಲ್ಲ ಚೆನ್ನಾಗಿ ಮಾಡ್ತಾರೆ, ನಾವು ಕೊಟ್ಟಿರೋದ ಕಂಟಿನ್ಯೂ ಮಾಡಿ ಟ್ಯಾಬ್ಲೆಟ್ಸ್ ಅಂತ ಹೇಳಿದ್ದಾರೆ ಮೇಡಮ್. ಆಫ್ಟರ್ 45 days ನೋಡ್ಬೇಕು. ತುಂಬಾ ಆಗಿದ್ದಾರೆ ಮೇಡಮ್. ಈಗ ಅವರು ಅಪ್ರಾಕ್ಸಿಮೇಟ್ 40 ಇರ್ಬೋದು, ಮುಂಚೆ 80 ಇದ್ರು ಅವರು. ಇವಾಗ ಫುಲ್ಲು ಲಾಸ್ ಆಗ್ಬಿಟ್ಟಿದ್ದಾರೆ ಅವರು, ನಡಿಯಕ್ಕೂ ಸಮೇತ ಕಷ್ಟ ಆಗತ್ತೆ ಅವರಿಗೆ, ಆ ತರ ತುಂಬಾ ವೀಕ್ ಆಗ್ಬಿಟ್ಟಿದ್ದಾರೆ ಮೇಡಮ್. ನಮಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಗೊತ್ತಾಯ್ತು ಮೇಡಮ್. ಆಮೇಲೆ ಯೂಟ್ಯೂಬ್ ಚಾನಲ್ ಅಲ್ಲಿ ಹೋಗಿ ನಾವು ಸರ್ಚ್ ಮಾಡಿದ್ಮೇಲೆ ಅಲ್ಲಿ ಡೀಟೇಲ್ ಆಗಿ ವಿಡಿಯೋ ನೋಡಿದ್ಮೇಲೆ ಬಂದಿದ್ದು ಮೇಡಮ್. ಡಾಕ್ಟರ್ ಇವಾಗ 45 days ನಮಗೆ ಕಿಟ್ ಕೊಟ್ಟಿದ್ದಾರೆ. 15 days ತನಕ ಮಾರ್ನಿಂಗ್ ತಗೊಳ್ಳಿ ಕಿಟ್ ನ ಟ್ಯಾಬ್ಲೆಟ್ ಅಂತ ಹೇಳಿದ್ದಾರೆ. ಆಫ್ಟರ್ 15 days ಅವ್ರ ಕಂಡೀಷನ್ ನಮಗೆ ಹೇಳಿ ಆಮೇಲೆ ನಾವು ಅದನ್ನ 2 times ಮಾಡ್ಬೇಕಾ ಇಲ್ಲ 1 time ಸಾಕಾ ಅಂತ ಹೇಳಿದ್ದಾರೆ. ಸುಸ್ತೇನು ಆಗಲ್ಲ, ಇನ್ನೂ ಇಂಪ್ರೂವ್ಮೆಂಟ್ ಆಗ್ತಾರೆ. 45 days ಆದ್ಮೇಲೆ ಮತ್ತೆ ಬನ್ನಿ, ಅವ್ರ ಕಂಡೀಷನ್ ನೋಡ್ಕೊಂಡು ಡೋಸೇಜ್ ಮೇಲೆ ನಾನು ಡಿಪೆಂಡ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು.